ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಶಾಂತಿ, ಸೌಹಾರ್ದತೆ, ಕಲೆ, ಸಾಹಿತಿಗಳ ನಾಡದಂಥ ಪಶ್ಚಿಮ ಬಂಗಾಳ ಈಗ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ನರಕವಾಗಿ ಬದಲಾಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ ಸೇರಿ ಅಪರಾಧ ಪ್ರಕರಣಗಳೇ ತಾಂಡವಾಡ್ತಾ ಇದೆ. ಸಮಾಜಘಾತುಕ ಶಕ್ತಿಗಳೇ ರಾಜ್ಯದ ತುಂಬ ತುಂಬಿಕೊಂಡಿದೆ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಅಂತಾಗಿದೆ. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರಲಿಕ್ಕೆ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಕಳೆದ 14 ವರ್ಷಗಳಿಂದಲೂ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಕೊಡದ ಕಾರಣ ಇಡೀ ರಾಜ್ಯ ಇವತ್ತು ಹೆಣ್ಣು ಮಕ್ಕಳಿಗೆ ನರಕವೇ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿ ಕೆಲ ದಿನಗಳ ಹಿಂದೆ ಅಷ್ಟೇ ಪಶ್ಚಿಮ ಬಂಗಾಳದ ಬರ್ಧಮಾನ ಜಿಲ್ಲೆಯ ಶೋಭಾಪುರದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ ಬಳಿ ದ್ವಿತೀಯ MBBS ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದುಬಿಟ್ಟಿದೆ. ಫ್ರೆಂಡ್ಸ್ ಜೊತೆ ರಾತ್ರಿ ಊಟಕ್ಕೆ ಅಂತ ಹೋಗಿದ್ದ ವಿದ್ಯಾರ್ಥಿನಿ ವಾಪಸ್ ಹಾಸ್ಟೆಲ್ಗೆ ಬರುವಾಗಲೇ ಆಕೆ ಮೇಲೆ ಅತ್ಯಾಚಾರ ನಡೆದಿರೋದು ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ. ಇಷ್ಟಾದರೂ ಮಮತಾ ಬ್ಯಾನರ್ಜಿ ಅವರಿಗೆ ರೇಪ್ ಕೇಸ್ ಬಗ್ಗೆ ಸ್ವಲ್ಪವೂ ಸೂಕ್ಷ್ಮತೆ ಇಲ್ಲದೆ ಇರೋದು ಅವರ ಮನಸ್ಥಿತಿ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ. ಹೌದು ವೀಕ್ಷಕರೇ, MBBS ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರೋದ್ರ ಕುರಿತು ಪ್ರತಿಕ್ರಿಯಿಸಿರುವಂಥ ಮಮತಾ ಬ್ಯಾನರ್ಜಿ ಅವರು ತಾವು ಒಬ್ಬ ಹೆಣ್ಣು ಅನ್ನೋದನ್ನೇ ಮರೆತು ಹೇಳಿಕೆ ನೀಡಿದ್ದಾರೆ. ಹೆಣ್ಣು ಮಕ್ಕಳು ರಾತ್ರಿ ಹೊರಗೆ ಓಡಾಡಬಾರ್ದು, ಕಾಲೇಜು ವಿದ್ಯಾರ್ಥಿನಿಯರು ರಾತ್ರಿ ಹೊರಗೆ ಹೋಗ್ಲಿಕ್ಕೆ ಆಡಳಿತ ಮಂಡಳಿ ಅನುಮತಿ ನೀಡಬಾರ್ದು. ಇದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ನಡೆದಂಥ ಅತ್ಯಾಚಾರ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಬೇಕಾಗಿದ್ದು ಆ ಖಾಸಗಿ ಕಾಲೇಜಿನ ಜವಾಬ್ದಾರಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳೋ ಮೂಲಕ ತಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದನ್ನು ಪ್ರದರ್ಶಿಸಿದ್ದಾರೆ. ತಾವು ಒಂದು ರಾಜ್ಯದ ಮುಖ್ಯಮಂತ್ರಿ, ಇಡೀ ರಾಜ್ಯದ ಜನರ ಯೋಗಕ್ಷೇಮ ನೋಡ್ಕೊಳ್ಬೇಕಾಗಿದ್ದು ತಮ್ಮ ಕರ್ತವ್ಯ ಅನ್ನೋದನ್ನು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಂತಹ ಇಂಥ ಸಣ್ಣ ಮನಸ್ಥಿತಿಯಿಂದಾಗಿ ಬಂಗಾಳ ಈಗ ಅತ್ಯಾಚಾರಿಗಳ ರಾಜ್ಯವಾಗಿ ಬದಲಾಗಿದೆ. ಇಷ್ಟಾದರೂ ದೀದಿ ಸೊಕ್ಕಿನ ಮಾತು ಮಾತ್ರ ಕಡಿಮೆ ಆಗಲಿಲ್ಲ ಅನ್ನೋದೇ ಬೇಜಾರಿನ ಸಂಗತಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಸಂಜೆ 6 ಗಂಟೆ ಆದ ಕೂಡಲೇ ಹೆಣ್ಣು ಮಕ್ಕಳು ಹೊರಗೆ ಹೋಗಬಾರ್ದು, ಅವ್ರು ಮನೆಯಲ್ಲೇ ಕೂತಿರ್ಬೇಕು ಅಂತ ಹೇಳೋಕೆ ಮಮತಾ ಬ್ಯಾನರ್ಜಿ ಅವರು ಇನ್ನೂ ಯಾವ ಶಿಲಾಯುಗದ ಕಾಲದಲ್ಲಿದ್ದಾರೆ? ರಾತ್ರಿ 8-9 ಗಂಟೆಗೂ ಹೆಣ್ಣು ಮಕ್ಕಳು ಹೊರಗೆ ಹೋಗಬಾರ್ದು, ಹೋಗಿ ಊಟ ಮಾಡಬಾರ್ದು ಅಂತ ಹೇಳೋ ಮಮತಾ ಬ್ಯಾನರ್ಜಿ ಅವರು ಸಮಾಜಕ್ಕೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ? ಅಂದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡೋದ್ರಲ್ಲಿ ಸರ್ಕಾರದ ಯಾವ ಪಾತ್ರವೂ ಇಲ್ವಾ? ಹೆಣ್ಣು ಮಕ್ಕಳು ಭಯದಲ್ಲೇ ಜೀವನ ಸಾಗಿಸಬೇಕಾ? ಬಂಗಾಳದಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀಯರ ರಕ್ಷಣೆ ಅನ್ನೋದೇ ಮರೀಚಿಕೆಯ ಹಾಗಾದ್ರೆ? ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಅವರು ಸೂರ್ಯ ಮುಳುಗುತ್ತಲೇ ಮುಸುಕು ಹಾಕೊಂಡು ಮನೆಯಲ್ಲೇ ಕೂರಬೇಕು ಅಂತ ಹೇಳೋ ಮಮತಾ ಬ್ಯಾನರ್ಜಿ ಅವರು ಹೆಣ್ಣು ಮಕ್ಕಳನ್ನ ಶಿಲಾಯುಗಕ್ಕೆ ಕೊಂಡೊಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ದೀದಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರುವಂಥ ಸರ್ಕಾರ ಅವರ ಪಾಲಿಗೆ ಇದ್ರೆಷ್ಟು ಬಿಟ್ರೆಷ್ಟು? ಇದಿಷ್ಟೇ ಅಲ್ಲ, ಅದು ಖಾಸಗಿ ಮೆಡಿಕಲ್ ಕಾಲೇಜ್, ಹಾಗಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದು ಆ ಕಾಲೇಜಿನ ಹೊಣೆ ಅಂತ ಸ್ವಲ್ಪವೂ ಮುಜುಗರ ಇಲ್ಲದೆ ದೀದಿ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿ ಆಗಿರೋರು ಇಡೀ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ಅಥವಾ ಸರ್ಕಾರಿ ಕಾಲೇಜುಗಳ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಮಾತ್ರವೋ? ತಾವು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆದಾಗ ಖಾಸಗಿ ಕಾಲೇಜು ವಿದ್ಯಾರ್ಥಿನಿ ಅಂತ ಅಸಡ್ಡೆ ಮಾಡ್ತಾರಂದ್ರೆ ಮಮತಾ ಬ್ಯಾನರ್ಜಿ ಅವರು ಯಾವ ಸೀಮೆ ಮುಖ್ಯಮಂತ್ರಿ? ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ರಾತ್ರಿ 8 ಗಂಟೆಗೆ ಹೊರಗೆ ಊಟ ಮಾಡೋದಕ್ಕೆ ಹೆದರ್ಬೇಕನ್ನೋ ಪರಿಸ್ಥಿತಿ ಇದೆ ಅಂದ್ರೆ ಆ ಹೆಣ್ಣು ಮಗುವಿಗೆ ಸರ್ಕಾರದಿಂದ ಯಾವುದೇ ರಕ್ಷಣೆ ಇಲ್ಲ ಅಂತಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಜಂಗಲ್ ರಾಜ್ ಆಡಳಿತ ಜಾರಿಯಲ್ಲಿದೆ ಅಂತ ತಾನೇ ಅರ್ಥ. ಮಮತಾ ಬ್ಯಾನರ್ಜಿ ಅವರು ಅದು ಖಾಸಗಿ ಕಾಲೇಜು, ಆ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ, ಹೆಣ್ಣು ಮಕ್ಕಳ ರಕ್ಷಣೆ ಆ ಕಾಲೇಜಿನ ಆಡಳಿತ ಮಂಡಳಿ ಜವಾಬ್ದಾರಿ ಅಂತ ಬೇಜವಾಬ್ದಾರಿಯಾಗಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ ರೀತಿಯ ರಕ್ಷಣೆ ಇದೆ ಮಮತಾ ಬ್ಯಾನರ್ಜಿ ಅವರೇ? 2024ರಲ್ಲಿ ಕೋಲ್ಕತ್ತಾದಲ್ಲಿರುವಂತಹ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಹಾಗೆ ಆಸ್ಪತ್ರೆಯಲ್ಲಿ 31 ವರ್ಷದ ವೈದ್ಯೆಯ ಮೇಲೆ ಅದೇ ಆಸ್ಪತ್ರೆಯ ಉದ್ಯೋಗಿಯೊಬ್ಬ ಭೀಕರವಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ನಲ್ವಾ? ಆಗ ಎಲ್ಲಿತ್ತು ದೀದಿ ಸರ್ಕಾರ?
ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿಯರು ಅದೇ ಕಾಲೇಜಿನ ಆಡಳಿತ ಮಂಡಳಿ ನೋಡ್ಕೋಬೇಕು ಅನ್ನೋ ನೀವು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ಯಾವ ಸುರಕ್ಷತೆ ಕೈಗೊಂಡಿದ್ರಿ? ಇದು ಸರ್ಕಾರಿ ಆಸ್ಪತ್ರೆ ಆಗಿದ್ದ ಕಾರಣ, ರಾಜ್ಯದಲ್ಲಿ ನಿಮ್ಮ ಸರ್ಕಾರವೇ ಇರೋ ಕಾರಣ ಹೆಣ್ಣು ಮಕ್ಕಳ ರಕ್ಷಣೆಗೆ ನೀವೇನ್ ಮಾಡಿದ್ರಿ? ನಿಮ್ಮ ಸರ್ಕಾರ ಅಷ್ಟೊಂದು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡಿದ್ದಿದ್ರೆ, ಸುರಕ್ಷತೆ ನೀಡಿದಿದ್ರೆ ಯಾಕೆ ವೈದ್ಯ ಮೇಲೆ ಅತ್ಯಾಚಾರ ನಡೀತಿತ್ತು? ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಾಚಾರ ನಡೆದಿದೆ, ಅದರ ಹೊಣೆನ ನಾನೇ ಹೊರ್ತೇನೆ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬಂತ? ಖಂಡಿತ ಇಲ್ಲ. ಆರ್ಜಿಕರ್ ಆಸ್ಪತ್ರೆಯೊಂದೇ ಅಲ್ಲ, ದುರ್ಗಾಪುರದಲ್ಲಿ 2024 ಅಕ್ಟೋಬರ್ನಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ನಡೆಯಿತು. ಅಷ್ಟೇ ಯಾಕೆ, ಸಂದೇಶ್ ಕಾಲಿಯಲ್ಲಿ ಮಮತಾ ಬ್ಯಾನರ್ಜಿ ಅವರದ್ದೇ ಆದಂಥ TMC ಮುಖಂಡ ಶಹಜಹಾನ್ ಶೇಖ್ ಎಂಬಾತನೇ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ. ಶಹಜಹಾನ್ ಶೇಖ್ ಹಾಗೂ ಆತನ ಬಾಲಬುಡುಕರು ಸೇರಿ ಸಂದೇಶ್ ಕಾಲಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅವರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಯಿತು. ಶಹಜಹಾನ್ ಶೇಖ್ ವಿರುದ್ಧ ಹೆಣ್ಣು ಮಕ್ಕಳು ಕೇಸ್ ದಾಖಲಿಸಿದ್ರು ಕೂಡ ಇದೇ TMC ಸರ್ಕಾರ ಕೂಡಲೇ ಆರೋಪಿಗಳನ್ನ ಬಂಧಿಸಿಲ್ಲ. ಇಲ್ಲಿನ ಹೆಣ್ಣು ಮಕ್ಕಳು ಸೇರಿ ಎಲ್ಲರೂ ಸುಮಾರು 50 ದಿನಗಳವರೆಗೆ ಪ್ರತಿಭಟನೆ ನಡೆಸಿದ್ರು ಕೂಡ ಇದೇ ಮಮತಾ ಬ್ಯಾನರ್ಜಿ ಸರ್ಕಾರ ಒಬ್ಬನನ್ನು ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಕೊನೆಗೆ ಪ್ರಕರಣದ ತನಿಖೆಯ ಹೊಣೆಯನ್ನ CBI ವಹಿಸಿಕೊಂಡ ಬಳಿಕವೇ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅತ್ಯಾಚಾರ, ಲೈಂಗಿಕ ಕಿರುಕುಳ, ಕೊಲೆ ಯತ್ನ, ಭೂಕಬಳಿಕೆ ಸೇರಿ ಹಲವು ಆರೋಪ ಹೊತ್ತಂಥ ಶಹಜಹಾನ್ ಶೇಖ್ TMC ಮುಖಂಡನಾಗಿದ್ದ. ಮೇಲಾಗಿ ಆತ ಮುಸ್ಲಿಮನಾಗಿದ್ದ. ಇದೇ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ಆತನ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ. ಇಂಥ ಮಮತಾ ಬ್ಯಾನರ್ಜಿ ಅವರಿಂದ ಹೆಣ್ಣು ಮಕ್ಕಳು ಯಾವ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ಓಲೈಕೆ, ದಿಟ್ಟ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೆದರಿ ರಾಜ್ಯಕ್ಕೆ ಹಿತಾಸಕ್ತಿಯಿಂದಾಗಿ ಕರ್ನಾಟಕ, ಪಶ್ಚಿಮ ಬಂಗಾಳ ಸೇರಿ ಹಲವು ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದೇ ಮರೀಚಿಕೆ ಆಗ್ಬಿಟ್ಟಿದೆ. ಕರ್ನಾಟಕದ ಮೈಸೂರಿನಲ್ಲಿ ಕೆಲ ದಿನಗಳ ಹಿಂದೆ ಅಷ್ಟೇ ದಸರಾ ಹಿನ್ನೆಲೆಯಲ್ಲಿ ಬಲೂನು ಮಾರಾಟ ಮಾಡೋಕೆ ಬಂದಂಥ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಇಷ್ಟು ಘನಘೋರ ಘಟನೆ ನಡೆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮೊಮ್ಮಗನನ್ನು ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಸೋದೇ ದೊಡ್ಡ ವಿಷಯ. ಪಶ್ಚಿಮ ಬಂಗಾಳದ ವಿಷಯಕ್ಕೆ ಬರೋದಾದ್ರೆ, ಇಡೀ ರಾಜ್ಯದ ತುಂಬ ಅತ್ಯಾಚಾರಿಗಳ ಅಟ್ಟಹಾಸ ಹೆಚ್ಚಾಗಿದೆ. 2024ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 4,000ಕ್ಕೂ ಅಧಿಕ ರೇಪ್ ಕೇಸ್ಗಳು ದಾಖಲಾಗಿದೆ. ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ, ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ 34,000ಕ್ಕೂ ಅಧಿಕ ಪ್ರಕರಣ ದಾಖಲಾಗಿದೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ವರದಿ ಮಾಡಿದೆ. 2025ರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಿರುವಂಥ ಪ್ರಕರಣಗಳು ಸುದ್ದಿ ಆಗ್ತಾನೆ ಇದೆ. ಇಷ್ಟಾದರೂ ಮಮತಾ ಬ್ಯಾನರ್ಜಿ ಅವರಿಗೆ ಸರಿಯಾದ ಆಕ್ಷನ್ ತಗೋಬೇಕು ಅಂತ ಅನ್ಸೇ ಇಲ್ಲ. ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ ಅನ್ನೋದು ಗೊತ್ತೇ ಇಲ್ಲ. ಸಂಜೆ ಆಗ್ತಲೇ ಹೆಣ್ಣು ಮಕ್ಕಳು ಹೊರಗೆ ಬರಬಾರ್ದು ಅನ್ನೋ ನೀವು ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಹಗಲು ರಾತ್ರಿ ಅನ್ನದೇ ಮಳೆಯನ್ನ ಲೆಕ್ಕಿಸದೆ ಹೋರಾಟ ಮಾಡಿ ಜನರಿಗೆ ಸುಳ್ಳು ಹೇಳಿ CM ಆದ್ರಿ. ಆದ್ರೆ ನೀವು CM ಆಗಿರುವಾಗಲೇ ಒಬ್ಬ ಹೆಣ್ಣು ಮಗಳು ಊಟಕ್ಕೆ ಅಂತ ರಾತ್ರಿ ಹೊರಗೆ ಬರಬಾರ್ದು ಅಂತೀರಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.